ಗುರುಪಾದುಕೆ ಪೂಜೆ ಶ್ರೀ ನಾರಾಯಣನಿಗೆ ಸಲ್ಲಿಕೆಯಾಗಿ ಗುರುದೋಷ ನಿವಾರಣೆಯಾಗಿ ಗುರುಕೃಪೆಗೆ ಪಾತ್ರರಾಗುತ್ತೀರಿ ಎಂದು ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ದೇವಾಲಯದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ನಿರತರಾದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು 11 ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಾಮಧಾರಿ ಕೂಟದಿಂದ ಸಲ್ಲಿಕೆಯಾದ ಗುರುಸೇವಾ ಕೈಂಕರ್ಯವನ್ನ ಸ್ವೀಕರಿಸಿ ಆಶೀರ್ವಚನ ನೀಡಿದರು. ಪ್ರತಿಯೊಬ್ಬರು ಸುಖದ ಪ್ರಾಪ್ತಿಗಾಗಿಯೇ ಧಾರ್ಮಿಕ ಕಾರ್ಯಗಳನ್ನ ಮಾಡುತ್ತಾರೆ. ಈ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರು, ಗಣ್ಯರು, ಜನಸಾಮಾನ್ಯರೆಲ್ಲರೂ ಸೇರುವುದರ ಉದ್ದೇಶವು ಜೀವನದಲ್ಲಿ ಒಳಿತಾಗಲು ಗುರುಗಳ ಕೃಪೆ ಬೇಕು ಎನ್ನುವುದೇ ಆಗಿದೆ. ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ನಾವು 24 ಗಂಟೆಯಲ್ಲಿ ಹೆಚ್ಚಿನ ಸಮಯವನ್ನ ಭಗವಂತನ ಧ್ಯಾನದಲ್ಲಿ ಕಳೆಯುತ್ತೇವೆ. ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಮಾಡುತ್ತೇವೆ ಎಂದ ಶ್ರೀಗಳು ಗುರುದೋಷ ನಿವಾರಣೆ ಮತ್ತು ಗುರುಕೃಪೆಯ ಬಗ್ಗೆ ಇಂದ್ರದೇವ ಗುರುವಿನ ದೋಷದಿಂದ ಅನುಭವಿಸಿದ ಸಂಕಷ್ಟಗಳನ್ನೆಲ್ಲ ಸುಂದರವಾಗಿ ವಿವರಿಸುವ ಮೂಲಕ ಗುರುಕೃಪೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದರು. ಗುರುದೋಷ ನಿವಾರಣೆಯಾಗಿ ಗುರುಕೃಪೆಗೆ ಪಾತ್ರರಾಗಲು ಭಕ್ತರು ನಡೆಸುವ ಗುರುಪಾದುಕೆ ಪೂಜೆ ಶ್ರೀಮನ್ ನಾರಾಯಣನಿಗೆ ಸಲ್ಲಿಕೆಯಾಗಿ ಗುರುದೋಷ ನಿವಾರಣೆಯಾಗುತ್ತದೆ. ಗುರುಪಾದುಕೆ ಪೂಜೆ ಸಲ್ಲಿಸುವಾಗ ನಾವು ಶ್ರೀಮನ್ ನಾರಾಯಣನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುತ್ತೇವೆ ಎಂದರು. ಚಾತುರ್ಮಾಸ್ಯದ 11 ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರದ KHB ಕಾಲೋನಿ, ಫಾರೆಸ್ಟ್ ಕಾಲೋನಿ, ರಾಯಲ್ ಕೇರಿ, ಕರ್ಕಿಕೋಡಿ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜದ ಬಾಂಧವರು ಹಾಗೂ ದೇಶಭಂಡಾರಿ ಸಮಾಜ ಮಣಕಿ ಗ್ರಾಮದ ಗ್ರಾಮಸ್ಥರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ವಿಮಲಾ ಮತ್ತು ನಾಗೇಶ್ ನಾಯ್ಕ್ ದಂಪತಿ, ರಾಮನಾಥ್ ನಾಗಪ್ಪ ನಾಯ್ಕ್ ದಂಪತಿ, ಶ್ರೀಕಾಂತ್ ಅನಂತ್ ನಾಯ್ಕ್ ದಂಪತಿ ಹಾಗೂ ಸಿರ್ಸಿಯ ಬಿಜೆಪಿ ಮುಖಂಡ ಅನಂತ್ ಮೂರ್ತಿ ಹೆಗಡೆ ಅವರು ವೈಯಕ್ತಿಕವಾಗಿ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಬೇಬಿ ಮತ್ತು MR ನಾಯ್ಕ್ ದಂಪತಿ ಕರ್ಕಿಕೋಡಿ ಇವರು ವಿಶೇಷ ಸೇವೆಯನ್ನ ಸಲ್ಲಿಸಿದರು. ಹೊನ್ನಾವರ ಪಟ್ಟಣ ಹಾಗೂ ಕರ್ಕಿಕೋಡಿ ವ್ಯಾಪ್ತಿಯ ಸಮಾಜ ಬಾಂಧವರು ಗುರು ಸೇವೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆಯ ಆಶೀರ್ವಾದ ಪಡೆದರು. ಅಲ್ಲದೆ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮತ್ತು ಕೆಲ ಕಾಂಗ್ರೆಸ್ ಮುಖಂಡರು ಕೂಡ ಆಗಮಿಸಿ ಶ್ರೀಗಳ ದರ್ಶನ ಪಡೆದರು. ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿ ಹರಸಿದರು. ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಧನ್ಯತೆ ಮೆರೆದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.